ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ. ಅಡುಗೆ ಮನೆಯ ಕಿಟಕಿಯಿಂದ ಮಾಲಾ ಅತ್ತಿಗೆ, ಹೊರಗೆ ಬರ್ತೀರಾ ಎಂಬ ಧ್ವನಿ ಕೇಳಿಸಿತು. ಅದು ಪಕ್ಕದ ಮನೆಯ ರವಿಯ ಧ್ವನಿ. ಏನಪ್ಪ ಅಂತ ಕೇಳಿದೆ. ಆಗ ಅವನು, ಅಯ್ಯೋ, ಟವೆಲ್ ಮನೆಯಲ್ಲಿಯೇ ಮರೆತುಬಿಟ್ಟೆ, ತಂದುಕೊಡ್ತೀರಾ ಅಂತಂದ. ಅವನು ಆಗ ತಾನೇ ಸ್ನಾನ ಮಾಡಿದ್ದ. ಅವನ ಮರೆವಿನ ಸ್ವಭಾವದಿಂದ ನನಗೆ ಪ್ರತಿದಿನ ಬೇಸರವಾಗುತ್ತಿತ್ತು. ಟವೆಲ್ ತೆಗೆದುಕೊಂಡು ಹೋಗಿ ಕೊಟ್ಟೆ. ಅವನು ಸ್ನಾನ ಮಾಡಿ ಅಲ್ಲೇ ನಿಂತಿದ್ದ. ನಾನು ಟವೆಲ್ ಕೈಗೆ ಕೊಟ್ಟೆ. ಅದನ್ನು ನೋಡಿ ನಾನು ತುಂಬಾ ನಾಚಿಕೆಪಟ್ಟೆ. ಟವೆಲ್ ಕೊಡಲು ಹೋದಾಗ ಅವನು ನನ್ನನ್ನು ಎಳೆದ ಮತ್ತು ಅಲ್ಲೇ, ಅಯ್ಯೋ, ನನ್ನ ಜೊತೆ ಬೇಡವಾದದ್ದನ್ನೆಲ್ಲ ಮಾಡಲು ಶುರು ಮಾಡಿದ. ಏನ್ ಮಾಡ್ತಿದ್ದೀಯ ರವಿ, ಯಾರಾದರೂ ನೋಡ್ತಾರೆ ಎಂದೆ. ಅದಕ್ಕವನು, ಯಾರು ನೋಡಲ್ಲ, ಸ್ವಲ್ಪ ಹೊತ್ತು ತಡಿ ಅಂದ. ನಂತರ ಅವನು ನನ್ನ ಜೊತೆ ಏನೇನು ಮಾಡಿದ ಮತ್ತು ಆ ರವಿ ಯಾರು, ನಮ್ಮ ಪಕ್ಕದ ಮನೆಯಲ್ಲಿ ಇರೋನು ಅನ್ನೋ ಕಥೆಯನ್ನ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಕಥೆ ಶುರು ಮಾಡೋಣ. ರವಿಯ ಪರಿಚಯ ಮತ್ತು ಬದಲಾದ ಬದುಕು. ಆ ದಿನ ಮನೆಯವರೆಲ್ಲ ಬೆಳಗ್ಗೆ ಊರಿಗೆ ಹೋಗಿದ್ದರು. ನಾನು ಮಾತ್ರ ಒಬ್ಬಳೇ ಮನೆಯಲ್ಲಿದ್ದೆ. ಮನೆಯಲ್ಲಿ ನಾನೊಬ್ಬಳೇ ಇದ್ದರೆ ನೆಮ್ಮದಿಯಾಗಿ ಅಡುಗೆ ಮಾಡುತ್ತೇನೆ, ನನಗೋಸ್ಕರ ನಾನೇ ಚೆನ್ನಾಗಿ ಊಟ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ 9ರಿಂದ 10 ಗಂಟೆಯಾದರೂ ನನ್ನ ಕೆಲಸ ಮುಗಿದಿರಲಿಲ್ಲ. ನಿಧಾನವಾಗಿ ಎದ್ದಿದ್ದೆ. ಮನೆಯವರೆಲ್ಲ ಹೋದರೆ ಎದುರುಗಡೆ ಇರೋ ರವಿಗೆ ಗೊತ್ತಾಗುತ್ತೆ ಅಂತ ಅಂದುಕೊಂಡಿದ್ದೆ. ರವಿ ತುಂಬಾ ವರ್ಷಗಳಿಂದ ಇಲ್ಲಿಯೇ ಇದ್ದಾನೆ. ನೋಡೋಕೆ ಚೆನ್ನಾಗಿದ್ದಾನೆ, ಆದರೂ ಮದುವೆಯಾಗಿಲ್ಲ. ಅವನಿಗೆ ಏನು ಗೊತ್ತಿರಲಿಲ್ಲವೋ ಆ ವಯಸ್ಸಿನಿಂದಲೇ ಇಲ್ಲೇ ಇದ್ದಾನೆ. ಅವನಿಗೆ ಅಪ್ಪ ಅಮ್ಮ ಇಲ್ಲದ ಕಾರಣ ನಮ್ಮ ಪಕ್ಕದ ಮನೆಯಲ್ಲಿರೋ ಅವನ ಚಿಕ್ಕಮ್ಮ ಅವನನ್ನ ಸಾಕಿದರು. ಈಗ ಅವನಿಗೆ ಮದುವೆಯ ವಯಸ್ಸಾಗಿದೆ. ಅವನು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ 10 ಗಂಟೆಗೆಲ್ಲ ಕೆಲಸಕ್ಕೆ ಹೋಗುತ್ತಿದ್ದ. ಆದರೆ ಎಂದು ಇಲ್ಲದ ರೀತಿ ಅವನು ಮನೆಯಲ್ಲಿದ್ದ. ಕಳೆದ ಕೆಲವು ದಿನಗಳಿಂದ ನನಗೂ ಮತ್ತು ಅವನಿಗೂ ಸ್ವಲ್ಪ ಜಾಸ್ತಿನೇ ಮಾತುಕತೆ ಆಗುತ್ತಿತ್ತು. ಅದು ಅವನ ಚಿಕ್ಕಮ್ಮನಿಗೆ ಇಷ್ಟವಿರಲಿಲ್ಲ. ಚಿಕ್ಕಮ್ಮ ಯಾವಾಗಲೂ ಅವನನ್ನು ಬೈಯುತ್ತಿದ್ದರು ಮತ್ತು ನನ್ನ ಹತ್ತಿರ ಮಾತನಾಡಬೇಡ ಅಂತ ಹೇಳುತ್ತಿದ್ದರು. ಕೆಲವು ದಿನಗಳ ಹಿಂದೆ ನನ್ನ ಗಂಡ ತೀರಿಕೊಂಡಿದ್ದರಿಂದ ನಾನು ಒಬ್ಬಳೇ ಇರುತ್ತಿದ್ದೆ. ಸಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ. ನಾನು ಅವನನ್ನು ಮಾತಿನಲ್ಲಿ ಸಿಲುಕಿಸುತ್ತೇನೆ ಅಂತ ಅವನ ಚಿಕ್ಕಮ್ಮ ಅಂದುಕೊಂಡಿದ್ದರು. ಅದಕ್ಕೆ ನನಗೂ ಅವನ ಜೊತೆ ಮಾತನಾಡೋಕೆ ಇಷ್ಟವಿರಲಿಲ್ಲ. ಆದರೂ ರವಿ ಬೆಳಗ್ಗೆ ಸಂಜೆ ನಮ್ಮ ಮನೆಗೆ ಬರುತ್ತಿದ್ದ. ನಮ್ಮ ಮನೆಯಲ್ಲಿರೋ ಅತ್ತೆ ಮಾವನಿಗೂ ಅವನು ಚೆನ್ನಾಗಿ ಗೊತ್ತಿದ್ದ. ಯಾವಾಗಲೂ ಮನೆಯ ಕೆಲಸಕ್ಕೆ ಅವನು ಗಾಡಿ ತರುತ್ತಿದ್ದ. ನನಗೂ ಅವನ ಜೊತೆ ಮಾತಾಡೋಕೆ ತುಂಬಾ ಖುಷಿಯಾಗುತ್ತಿತ್ತು. ಅನಿರೀಕ್ಷಿತ ಕ್ಷಣಗಳು. ಆ ದಿನ ನಮ್ಮ ಮನೆಯವರೆಲ್ಲ ಹೊರಗೆ ಹೋಗಿದ್ದರು. ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ. ರವಿಯ ಯಾವುದೇ ಸದ್ದು ಕೇಳಿಸಲಿಲ್ಲ. ಇಲ್ಲವಾದರೆ ಬೆಳಿಗ್ಗೆ ಎದ್ದಾಗಿನಿಂದಲೂ ಅವನ ಹಾಡು ಗೊಣಗುಟ್ಟೋಕೆ ಶುರು ಮಾಡುತ್ತಿದ್ದ. ಅವನ ಚಿಕ್ಕಮ್ಮ ಕೂಡ ಕಾಣಿಸಲಿಲ್ಲ. ಅವರು ವಯಸ್ಸಾದವರಾಗಿದ್ದರಿಂದ ಹೆಚ್ಚಾಗಿ ಮನೆಯಲ್ಲಿಯೇ ಇರುತ್ತಿದ್ದರು. ರವಿ ಕೆಲಸ ಮಾಡುತ್ತಿದ್ದ ಮತ್ತೆ 4 ದುಡ್ಡು ತಂದು ಮನೆಯಲ್ಲಿ ಕೊಡುತ್ತಿದ್ದ. ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇದ್ದೆ. ಅಡುಗೆಯಲ್ಲಿ ನಾನು ಮೈಮರೆತಿದ್ದೆ. ಅದೇ ಸಮಯದಲ್ಲಿ ಕಿಟಕಿಯಿಂದ ಮಾಲಾ ಅತ್ತಿಗೆ, ಮಾಲಾ ಅತ್ತಿಗೆ ಎಂಬ ಧ್ವನಿ ಕೇಳಿಸಿತು. ಆಗ ಕಿಟಕಿಯಿಂದ ಇಣುಕಿ ನೋಡಿ, ಏನಪ್ಪಾ ಅಂದೆ. ಆಗ ಅವನು, ಅಯ್ಯೋ, ಟವೆಲ್ ಮನೆಯಲ್ಲಿಯೇ ಮರೆತುಬಿಟ್ಟೆ, ತಂದುಕೊಡ್ತೀರಾ ಅಂದ. ನಾನು, ಅಯ್ಯೋ, ನಾನೀಗ ಅಡುಗೆ ಮಾಡುತ್ತಿದ್ದೇನೆ, ನನಗಾಗಲ್ಲ ಅಂದೆ. ಅದಕ್ಕವನು, ಪ್ಲೀಸ್ ಕೊಡಿ, ಚಿಕ್ಕಮ್ಮ ನೋಡಿದರೆ ನನ್ನನ್ನು ಬೈತಾರೆ, ಮತ್ತೆ ಮನೆಯೆಲ್ಲ ಒದ್ದೆಯಾಗುತ್ತೆ ಅಂದ. ನನಗೇನು ಮಾಡೋದು ಅಂತ ಗೊತ್ತಾಗಲೇ ಇಲ್ಲ. ಇರು, ಬರ್ತೇನೆ ಅಂದೆ. ಅಡುಗೆ ಮಾಡೋದನ್ನ ಅಲ್ಲೇ ನಿಲ್ಲಿಸಿ ಅವನ ಮನೆಗೆ ಹೋದೆ. ಪಕ್ಕದಲ್ಲೇ ಇದ್ದ ವರಾಂಡದಲ್ಲಿ ಟವೆಲ್ ನೇತು ಹಾಕಿದ್ದರು. ಟವೆಲ್ ತೆಗೆದುಕೊಂಡು ಅವನ ಕಡೆ ಹೊರಟೆ. ತಗೋ ಟವೆಲ್, ಬೇಗ ಸ್ನಾನ ಮಾಡು ಅಂದೆ. ಅದಕ್ಕವನು ಹೂ ಅಂದ. ಟವೆಲ್ ಕೊಡಲು ಹೋದೆ. ಅಯ್ಯೋ, ಅವನು ಹಾಗೆಯೇ ಸ್ನಾನ ಮಾಡುತ್ತಿದ್ದ. ಅದನ್ನು ನೋಡಿ, ಏನಪ್ಪಾ, ಇಷ್ಟು ದೊಡ್ಡವನಾದರೂ ನಿನಗೆ ಹೇಗೆ ಸ್ನಾನ ಮಾಡಬೇಕು ಅಂತ ಗೊತ್ತಿಲ್ಲವಾ ಅಂತಂದೆ. ಆಗವನು, ಏನ್ ಮಾಡೋದು ಹೇಳಿ, ಒಬ್ಬನೇ ಇದ್ದಾಗ ಕೆಲವೊಮ್ಮೆ ಹೀಗೆ ಮಾಡ್ತೀನಿ ಅಂದ. ನಿಮ್ಮ ಚಿಕ್ಕಮ್ಮ ಯಾವಾಗಾದರೂ ಬಂದರೆ ಅಂತ ಕೇಳಿದೆ. ಅದಕ್ಕವನು, ಅವರಿವತ್ತು ಮನೆಯಲ್ಲಿ ಇಲ್ಲ ಅಂದ. ಆಗ ನಾನು, ಹೌದಾ, ಅದಕ್ಕೆ ಇಷ್ಟೊಂದು ಆಟ ಆಡ್ತಾ ಇದ್ದೀಯಾ ಅಂದೆ. ನೀವು ಕೂಡ ಒಬ್ಬರೇ ಇದ್ದೀರಾ ಅಲ್ವಾ ಇವತ್ತು ಅಂತ ಕೇಳಿದ. ನಾನು, ಹೌದು, ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ದಾರೆ ಅಂದೆ. ಅಂದರೆ ಮನೆಯಲ್ಲಿ ಯಾರೂ ಇಲ್ಲವಾ ಅಂದ. ಹಾಗಾಯಿತು. ನಾನು, ಹೌದು, ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೋಗಿದ್ದಾರೆ ಅಂದೆ. ರವಿಯ ದುಸ್ಸಾಹಸ ಮತ್ತು ನನ್ನ ಗೊಂದಲ. ನಾನು ಟವೆಲ್ ಕೊಡಲು ಕೈ ಮುಂದೆ ಮಾಡಿದೆ. ಆದರೆ ಅವನು ಕೈ ಹಿಡಿದುಕೊಂಡು ಒಳಗೆ ಎಳೆದ. ಏನ್ ಮಾಡ್ತಿದ್ದೀಯಾ ಅಂತಂದೆ.
ತಕ್ಷಣ ಬಾತ್ರೂಂ ಬಾಗಿಲು ತಳ್ಳಿದ. ನಾನು ನನಗೆ ಹೋಗಲು ಬಿಡು ಅಂದೆ. ನಾನು ತುಂಬಾ ನಾಚಿಕೆ ಪಡುತ್ತಿದ್ದೆ, ಮುಖ ಕೂಡ ತಿರುಗಿಸಿಕೊಂಡಿದ್ದೆ. ಅದಕ್ಕವನು ಏನಾಗುತ್ತೆ ಅಂದ. ಅದಕ್ಕೆ ನಾನು, ನೋಡು, ನಂಗೆ ಇದು ಇಷ್ಟ ಇಲ್ಲ, ಮತ್ತೆ ಯಾರಾದ್ರೂ ನೋಡಿದ್ರೆ ಸುಮ್ನೆ ಏನು ಅನ್ಕೊಳ್ತಾರೆ ಅಂತಂದೆ. ಅದಕ್ಕವನು ಸ್ವಲ್ಪ ನಿಧಾನವಾಗಿ ಮಾತಾಡು, ಇಲ್ಲ ಅಂತಂದ್ರೆ ಯಾರಾದ್ರೂ ಕೇಳಿಸಿಕೊಂಡ್ರೆ ನಿಜ ಅನ್ಕೊಂಡು ಬಿಡ್ತಾರೆ ಅಂತಂದ. ಅದಕ್ಕೆ ನಾನು, ನಂಗೆ ಹೋಗೋದಕ್ಕೆ ಬಿಡು ಅಂತಂದೆ. ನಾನು ಏನೋ ಹೇಳೋಕೆ ಹೋಗೋ ಅಷ್ಟರಲ್ಲಿ ಅವನು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡ, ಮತ್ತೆ ಅಲ್ಲೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ. ಆದರೆ ಬೆಳಗ್ಗೆ ನಂಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಬಿಡು ರವಿ, ನಂಗಿದು ಇಷ್ಟ ಇಲ್ಲ ಅಂತಂದೆ. ಅವನಿಗೆ ನಾನು ತಳ್ಳಿ ಬಾಗಿಲು ತಗೊಂಡು ಹೊರಗೆ ಬಂದೆ. ನೇರವಾಗಿ ನನ್ನ ಮನೆಗೆ ಹೋದೆ. ಆದರೆ ನಂಗೆ ತುಂಬಾ ನಾಚಿಕೆ ಆಗೋಯ್ತು. ಇವನ ಬಗ್ಗೆ ನಾನು ಈ ಥರ ಯಾವತ್ತಿಗೂ ಯೋಚನೆ ಮಾಡೇ ಇರಲಿಲ್ಲ. ಯಾರಾದರೂ ನೋಡಿದ್ರೆ ಅಂತ ಭಯ ಕೂಡ ಆಯ್ತು. ಅದಕ್ಕೆ ನಾನು ಆ ರೀತಿ ಮಾಡ್ದೆ. ಆದರೆ ನಾನು ಹಾಗೆ ಮಾಡಿದ್ದಕ್ಕೆ ಅವನು ಸ್ವಲ್ಪ ಬೇಸರ ಮಾಡ್ಕೊಂಡ. ನಾನು ಕಿಟಕಿ ಮುಚ್ಚೋದಕ್ಕೆ ಹೋದೆ. ಆಗ ಅವನು ಹೊರಗೆ ಬಂದು ಕಿಟಕಿ ಮುಂದೆ ನಿಂತು, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಾನು ನಿಮ್ಮನ್ನ ಬಲವಂತ ಮಾಡಲ್ಲ ಅಂತ ಹೇಳಿ ಹೊರಟು ಹೋದ. ನಂಗೂ ನಾಚಿಕೆ ಆಯ್ತು. ಅಡುಗೆ ಮುಗಿಸಿದೆ. ಆದರೆ ಇಂದು ಅಡುಗೆ ಮನೆಯಲ್ಲಿ ನನ್ನ ಗಮನಾನೇ ಇರಲಿಲ್ಲ. ತರಕಾರಿಯಲ್ಲಿ ಉಪ್ಪು ಜಾಸ್ತಿ ಆಯ್ತು, ಮತ್ತೆ ಚಪಾತಿಗಳು ಕೂಡ ಸೀದು ಹೋದವು. ಏನೋ ಗೊತ್ತಿಲ್ಲ, ನಂಗೆ ಹೀಗಾಗ್ತಾ ಇತ್ತು. ಆದರೆ ರವಿ ಕಾಣೋದಕ್ಕೆ ಏನೂ ಕಮ್ಮಿ ಇರಲಿಲ್ಲ. ಮೈಕಟ್ಟಿನಿಂದ ಗಂಡುಗಲಿ, ನೋಡೋಕೆ ಚೆನ್ನಾಗಿದ್ದ. ಹುಡುಗರು ಕೂಡ ಅವನ ಮುಂದೆ ಡಮ್ಮಿಯಾಗುತ್ತಿದ್ರು. ಇಷ್ಟು ವರ್ಷ ನಾನು ಒಬ್ಬಳೇ ಇದ್ದೆ. ಗೊತ್ತಿಲ್ಲದಂತೆ ನನ್ನ ಮನಸ್ಸಲ್ಲಿ ಅವನ ಬಗ್ಗೆ ಬೇರೆ ತರದ ಭಾವನೆಗಳು ಮೂಡೋದಕ್ಕೆ ಶುರುವಾದವು. ಆದರೆ ನಾನು ನನ್ನನ್ನ ಸಮಾಧಾನ ಮಾಡ್ಕೊಂಡೆ. ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದುಕೊಂಡೆ. ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಯಾವುದರಲ್ಲೂ ಗಮನ ಇರಲಿಲ್ಲ. ರವಿಗಾಗಿಯೇ ಕಾದ ಕ್ಷಣಗಳು. ಸೂರ್ಯ ಮುಳುಗೋ ಸಮಯ ಆಗಿತ್ತು. ನಾನು ರವಿಗೋಸ್ಕರ ಕಾಯ್ತಾ ಇದ್ದೆ, ಮತ್ತೆ ಅವನು ಅದೇ ವಿಷಯ ತೆಗಿಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ದಿನ ಇಡೀ ಅವನು ಕಾಣಿಸಲೇ ಇಲ್ಲ. ನಾನು ಅವನಿಗೋಸ್ಕರ ಕಾಯ್ತಾ ಅಂಗಳದಲ್ಲಿ ಕೂತಿದ್ದೆ. ಮಧ್ಯಾಹ್ನದ ಸಮಯದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಕಾರಣಕ್ಕೆ ಮನೆಗೆ ಬರುತ್ತಿದ್ದ. ಅಂದು ಕೂಡ ಅವನು ಮನೆಗೆ ಬಂದ. ಆದರೆ ನನ್ನನ್ನು ನೋಡಲೇ ಇಲ್ಲ. ಅವನ ಮುಖ ಬೇಸರದಿಂದ ಕೂಡಿತ್ತು. ಬಹುಶಃ ನಾನು ಬೆಳಗ್ಗೆ ಅವನನ್ನ ಸ್ವಲ್ಪ ಬೈದಿದ್ದಕ್ಕೆ ಅವನು ನನ್ನನ್ನ ನೋಡದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದ. ನಾನು ಸಂಜೆ ಮನೆಗೆ ಬಂದ ಮೇಲೆ ಮಾತಾಡಿಸಬೇಕು ಅಂತ ಅಂದುಕೊಂಡೆ. ಸಂಜೆ ಅವನು 9 ಗಂಟೆಗೆ ಕೆಲಸದಿಂದ ಮನೆಗೆ ಬರುತ್ತಿದ್ದ. ಆ ದಿನ 9 ಗಂಟೆಗೆ ಕೆಲಸದಿಂದ ಮನೆಗೆ ಬಂದ. ಆದರೆ ಮನೆಗೆ ಬಂದ ಮೇಲೆ ಅವನ ಮನೆಯಲ್ಲಿ ಹೋಗಿ ಕೂತ. ನಂಗೆ ಸ್ವಲ್ಪ ಕೋಪನೇ ಬಂತು. ನಾನೇನೋ ಒಂದು ಕಾರಣ ಹುಡುಕಿಕೊಂಡು ಅವರ ಮನೆಗೆ ಹೋದೆ. ನನ್ನನ್ನ ನೋಡಿ ಮುಖ ಕೂಡ ತಿರುಗಿಸಿಕೊಂಡ. ನಂಗೆ ಮಾತ್ರ ಇವತ್ತು ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ರವಿ, ಮನೆಗೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ ಅಂದೆ. ಅದಕ್ಕವನು ಕೇಳಿಸದ ಹಾಗೆ ಮಾಡಿದ. ನಂಗೆ ತುಂಬಾ ಬೇಸರ ಆಯಿತು. ಮತ್ತೆ ಅವನನ್ನ ವಿನಂತಿ ಮಾಡಿಕೊಂಡೆ. ಆಗ ಅವನು ಏನೂ ಹೇಳಲಿಲ್ಲ. ಆಗ ನಾನು, ಸರಿ, ನಿಮಗೆ ಏನು ಬೇಕೋ ಅದನ್ನೇ ಮಾಡು, ಆದರೆ ಈ ರೀತಿ ಮಾಡಬೇಡ. ನೀನು ಸುಮ್ಮನೆ ಇದ್ರೆ ನನಗೆ ಹೇಗೋ ಆಗುತ್ತೆ ಅಂತಂದೆ. ಅವನನ್ನ ನೋಡಿ ನನ್ನ ಕಡೆ ನೋಡಿದ. ಮತ್ತೆ ನಿಜವಾಗ್ಲೂ ಹೇಳ್ತಿದ್ದೀರಾ ಅಥವಾ ಬೆಳಗ್ಗೆ ತರ ನನ್ನ ಮೂಡ್ ಹಾಳು ಮಾಡ್ತಿದ್ದೀರಾ ಅಂತಂದ. ಆಗ ನಾನು, ಇಲ್ಲ, ಮನೆಗೆ ಬನ್ನಿ ಅಂತಂದೆ. ನಾನು ಮುಂದೆ ಹೋದೆ. ಆದರೆ ಸಂಜೆ 10 ಗಂಟೆ ಆದ್ರೂ ಬರಲೇ ಇಲ್ಲ. ಅವನನ್ನ ಕರಿಬಾರದು ಅಂತ ಅಂದುಕೊಂಡೆ. ನಾನು ಅವನಿಗೋಸ್ಕರ ಎಷ್ಟು ವಿನಂತಿನೂ ಮಾಡಿಕೊಂಡೆ. ನಂಗೂ ನಿದ್ದೆ ಬರಲಿಲ್ಲ. ಆ ರಾತ್ರಿ ಸಂಜೆ ಮಲಗೋಕೆ ರೆಡಿಯಾಗಿದ್ದೆ. 11 ಗಂಟೆಗೆ ಬಾಗಿಲು ಬಡಿಯೋ ಸದ್ದು ಕೇಳಿಸ್ತು. ಈ ಸಮಯದಲ್ಲಿ ಯಾರಿರಬಹುದು ಅಂತ ಯೋಚನೆ ಮಾಡಿದೆ. ಮತ್ತೆ ಬಾಗಿಲು ತೆರೆದೆ. ನೋಡಿದ್ರೆ ರವಿ ನಿಂತಿದ್ದ. ಈಗ ಯಾಕೆ ಬಂದಿದ್ದೀಯಾ? ವಾಪಸ್ ಹೋಗು, ಬರಬೇಡ ಅಂದೆ. ಅದಕ್ಕವನು, ಅಯ್ಯೋ ಚಿಕ್ಕಮ್ಮ ಮಲಗೋವರೆಗೂ ಕಾಯ್ತಾ ಇದ್ದೆ. ಅವರು ಮಲಗಿದರು, ಆಮೇಲೆ ಚಿಂತೆ ಇರೋದಿಲ್ಲ, ಇಲ್ಲವಾದರೆ ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತಂದ. ನಾನು, ಹೌದಾ ಅಂದೆ. ತಕ್ಷಣ ಅವನು ಒಳಗೆ ಬಂದ. ಮತ್ತೆ ಬಾಗಿಲು ಹಾಕಲು ಹೇಳಿ, ಏನ್ ಕೆಲಸ ಆಯ್ತು ಅಂತಂದ. ನಾನು, ಏನೂ ಇಲ್ಲ, ಹೋಗಲಿ ಬಿಡು ಅಂತಂದೆ. ನಾನು ಸ್ವಲ್ಪ ಸಿಡಿಮಿಡಿಯಾದೆ. ಅದಕ್ಕೆ ಅವನು, ಹೇಳಿ ಪ್ಲೀಸ್ ಅಂತಂದ. ನಾನು, ಯಾಕಪ್ಪ ಬೆಳಗ್ಗೆ ನಾನು ಹಾಗೆ ವರ್ತಿಸಿದೆ ಅಂತ ಇಡೀ ದಿನ ನನ್ನನ್ನ ನೋಡಲೇ ಇಲ್ಲ, ನನ್ನ ಜೊತೆ ಮಾತಾಡಲೇ ಇಲ್ಲ ಅಂತಂದೆ. ಅದಕ್ಕವನು, ಇಲ್ಲಮ್ಮ, ಹಾಗೇನೂ ಇಲ್ಲ ಅಂತ ಹೇಳಿ ನನ್ನನ್ನ ಒಳಗೆ ಕರ್ಕೊಂಡು ಹೋದ. ಒಳಗಿನ ಕೋಣೆಯಲ್ಲಿ ನಾನು ಒಬ್ಬಳೇ ಇರ್ತಿದ್ದೆ. ಇವತ್ತು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾರೂ ನಮ್ಮನ್ನ ನೋಡಲ್ಲ, ಮತ್ತೆ ತಡೆಯೋದು ಇಲ್ಲ. ಸ್ವಲ್ಪ ಹೊತ್ತು ತಡಿ, ಸಂಜೆ ಆಯ್ತು, ದಾರಿಯಲ್ಲಿ ಗಾಡಿಗಳು ಹೋಗ್ತಾ ಇರ್ತವೆ ಅಂದೆ. ಅದಕ್ಕವನು, ಕಿಟಕಿ ಮುಚ್ಚಿಬಿಡಿ,
ಯಾರು ನಮ್ಮನ್ನ ನೋಡಲ್ಲ ಅಂತಂದ. ನಾನು, ಯಾರು ನೋಡಲ್ಲ ಅಂದ್ರೆ ನೀವು ಬರುವಾಗ ಯಾರಾದ್ರೂ ನೋಡ್ಬಿಟ್ಟಿದ್ದಿದ್ರೆ ಅಂತಂದೆ. ಅದಕ್ಕ ಅವನು, ಇಲ್ಲ ಇಲ್ಲ, ಯಾರು ನೋಡಿಲ್ಲ ಅಂತಂದ. ಅವನು ನನ್ನ ಪಕ್ಕದಲ್ಲೇ ಕೂತಿದ್ದ. ನಾವು ಏನ್ಮಾಡ್ತಿದ್ದೀವಿ ಅದು ನಮ್ಮಲ್ಲೇ ಇರಬೇಕು. ನಿಮ್ಮ ಊರಿನಲ್ಲಿ ತುಂಬಾ ಒಳ್ಳೆಯ ಮತ್ತೆ ಹತ್ತಿರದ ಸ್ನೇಹಿತರಿದ್ದಾರೆ, ಮಾತಾಡುವಾಗ ಯಾರಿಗಾದ್ರೂ ಹೇಳಿದ್ರೆ ಬೇರೆಯದೇ ಆಗೋಗ್ಬಿಡುತ್ತೆ ಅಂದೆ. ಅದಕ್ಕವನು, ನೀವು ಚಿಂತನೆ ಮಾಡಬೇಡಿ, ಏನಾಗಬೇಕೋ ಅದು ನಮ್ಮಿಬ್ಬರ ಮಧ್ಯನೇ ಇರುತ್ತೆ. ನಾನು ಯಾರಿಗೂ ಹೇಳಲ್ಲ, ಆದ್ರೆ ಬೆಳಗ್ಗೆ ತರ ಬೇಡ ಅನ್ನೋದು ಬೇಡ ಅಂತಂದ. ನಾನು, ಅಯ್ಯೋ, ನನಗೆ ತುಂಬಾ ನಾಚಿಕೆ ಆಗುತ್ತಪ್ಪ ಅಂತಂದೆ. ಅದಕ್ಕವನು, ನಾಚಿಕೆ ಪಟ್ರೆ ಹೇಗೆ ಅಂತಂದ. ನನಗೆ ಗಂಡ ಇಲ್ಲ ಅಂತಂದೆ. ಅದಕ್ಕ ಅವನು, ಇವತ್ತಿಂದ ನೀನು ನನ್ನ ಹೆಂಡತಿ ಅಂತ ಅನ್ಕೋ, ನಾನು ಗಂಡ ಆಗ್ಬಿಟ್ಟಿದ್ದೀನಿ. ನಂಗೆ ಏನು ಗೊತ್ತಿರಲಿಲ್ಲವೋ ಆ ಸಮಯದಿಂದ ನಾನು ಇಲ್ಲಿ ಪಕ್ಕದ ಮನೆಯಲ್ಲಿನೇ ಇದ್ದೀನಿ. ಅವತ್ತಿನಿಂದ ನಿನ್ನನ್ನ ನೋಡ್ತಾನೇ ಇದ್ದೀನಿ. ದಿನದಿಂದ ದಿನಕ್ಕೆ ಇನ್ನೂ ಸುಂದರವಾಗಿ ಮತ್ತೆ ಚೆನ್ನಾಗಿ ಕಾಣಿಸ್ತಿದೀಯಾ ಅಂತಂದ. ನಾವಿಬ್ಬರೂ ಮಾತಾಡ್ತಿದ್ದಾಗ ಅವನು ಅವನ ಕೈ ನನ್ನ ಕೈ ಮೇಲೆ ಇಟ್ಟ. ಕೈ ತುಂಬಾ ಗಟ್ಟಿಯಾಗಿತ್ತು ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅವನು ದಿನ ಇಡೀ ಕೆಲಸ ಮಾಡ್ತಿದ್ದ, ಅದಕ್ಕೆ ಅವನ ಕೈಯಲ್ಲಿ ಬೇರೆ ತರಹದ ಬದಲಾವಣೆ ಆಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಅಯ್ಯೋ, ಅವನು ನನ್ನ ಹತ್ರ ಬಂದ. ಅವನ ಕೈಯ ಸ್ಪರ್ಶ ತುಂಬಾ ಚೆನ್ನಾಗಿತ್ತು. ನಾನು ಮಾತ್ರ ನಾಚಿಕೆ ಪಡ್ತಾ ಇದ್ದೆ. ಅವನು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಅವನ ಕೈ ನನ್ನ ಮೇಲಿಟ್ಟು ಹುಚ್ಚನ ತರ ಪ್ರೀತಿ ಮಾಡೋಕೆ ಶುರು ಮಾಡಿದ. ಅವನು ಪ್ರೀತಿ ಮಾಡೋ ವಿಧಾನ ತುಂಬಾ ವಿಭಿನ್ನವಾಗಿತ್ತು ಮತ್ತೆ ತುಂಬಾ ಅದ್ಭುತವಾಗಿತ್ತು. ಅವನು ಏನು ಮಾಡ್ತಿದ್ದಾನೋ ನಂಗೆ ಒಳ್ಳೆ ಮಜಾ ಸಿಕ್ತಿತ್ತು. ಮತ್ತೆ ಅಲ್ಲೇ ಅವನು ಶುರು ಮಾಡ್ಕೊಂಡ್ಬಿಟ್ಟ. ನಾನು ಮಾತ್ರ ಹುಚ್ಚಿ ಆಗ್ಬಿಟ್ಟಿದ್ದೆ. ಅವನು ನಂಗೆ ಸಮಾಧಾನ ಮಾಡಿ ಕ್ಷಣಿಕ ಮಜಾ ಕೊಡೋಕೆ ಶುರು ಮಾಡಿದ. ಆದರೆ ಅಲ್ಲಿಂದ ಮುಂದೆ ನಮ್ಮ ಭೇಟಿ ಪ್ರತಿದಿನ ಆಗೋಗೆ ಶುರುವಾಯಿತು. ರಾತ್ರಿ ಇಡೀ ಅವನು ಬರುತ್ತಿದ್ದ ಮತ್ತೆ ನನ್ನನ್ನ ಸಮಾಧಾನ ಮಾಡ್ತಿದ್ದ. ಸೊ, ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.